ಮಮತೆಯ ಮಾತಿಯಾಗಿ, ಅಕ್ಕರೆಯ ಅಕ್ಕನಾಗಿ, ಸಮತೆಯ ಸತಿಯಾಗಿ, ಮುದ್ದಿನ ಮಗಳಾಗಿ, ಗುರಿ ತೋರುವ ಗುರುವಾಗಿ, ಸಂಯಮದ ಸ್ನೇಹಿತೆಯಾಗಿ, ತಾನು ಏನೇ ಆದರೂ ಮೊದಲು ಇತರರ ಹಿತವನ್ನ ಬಯಸುವ ಎಲ್ಲ ಮಹಿಳೆಯರಿಗೆ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ನಾನು ಮಂಗಳ ಅಂತ, ವೃತ್ತಿಯಲ್ಲಿ ವಕೀಲೆ. ಸುಮಾರು 20 ವರ್ಷದಿಂದ ನಾನು ಈ ವೃತ್ತಿಯನ್ನು ನಿರ್ವಹಿಸುತ್ತಿದ್ದೇನೆ. ನನ್ನ ಗುಬ್ಬಿ, ಬೆಂಗಳೂರು ಮತ್ತು ತುಮಕೂರಲ್ಲಿ ನನ್ನ ವೃತ್ತಿಯನ್ನು ನಡೆಸ್ತಿದ್ದೇನೆ. ಅದರಲ್ಲೂ ನನಗೆ ಮಹಿಳೆಯರ ಬಗ್ಗೆ ಹೆಚ್ಚು ಕಾಳಜಿ. ಮಹಿಳೆಯರ ಸಮಸ್ಯೆಗಳು ಮತ್ತು ಅವ್ರಿಗಾಗುವ ದೌರ್ಜನ್ಯಗಳು ಇವುಗಳನ್ನೆಲ್ಲ ನಾನು ನನ್ನ ಕೈಲಾದಷ್ಟು ಮಟ್ಟಿಗೆ ಅವರಿಗೆ ಕಾನೂನಿನ ನೆರವಿನಿಂದ ಅವರಿಗೆ ಒಂದು ನ್ಯಾಯ ಕೊಡಿಸೋಕ್ಕೆ ಬಹಳ ಹೋರಾಟ ಮಾಡ್ತಾ ಇದ್ದೀನಿ. ಅಂದಿನಿಂದನೂ ಒಂದು 20 ವರ್ಷದಿಂದನೂ ಅದೇ ಕೆಲಸ ನಾನು ಮಾಡ್ತಾ ಇದ್ದೀನಿ. ನನಗೆ ಈ ವೃತ್ತಿಯಲ್ಲಿ ತುಂಬ ಒಂದು ನೆಮ್ಮದಿ ಸಿಕ್ಕಿದೆ. ಯಾಕೆಂದರೆ ನೊಂದ ಮಹಿಳೆಯರಿಗೆ ನಾವೇನಾದರೂ ಒಂದು ಅವರಿಗೆ ಜೀವನದಲ್ಲಿ ಉತ್ಸಾಹವನ್ನು ತುಂಬಿ ಅವರಿಗೆ ಪ್ರೋತ್ಸಾಹ ಮಾಡಿ ಅವರ ಒಂದು ಜೀವನದಲ್ಲಿ ಒಂದು ಮಾರ್ಗದರ್ಶಕರಾಗಿ ನಾವಿದ್ದಾಗ ತುಂಬ ಸಂತೋಷ ಅನಿಸುತ್ತೆ. ನಾನು ವೃತ್ತಿಲಿ 20 ವರ್ಷ ಕೆಲಸ ಮಾಡ್ತಾ ಇದ್ದೆ. ಆದರೆ ಈ ಒತ್ತಡದಲ್ಲಿ ನನಗೆ ಒಂದು ಏನು ಖುಷಿ ಸಿಗ್ತಿರಲಿಲ್ಲ. ನಾನು ಗುಬ್ಬಿ ವೀರಣ್ಣರ ಒಂದು ಸ್ಥಳದಲ್ಲಿ ಹುಟ್ಟಿ ನಾನು ಒಂದು ಕಲೆ ಬಗ್ಗೆ ಬಹಳ ಆಸಕ್ತಿ ಹೊಂದಿದ್ದೆ. ನನಗಿದು ಕೈ ಬೀಸಿ ಕರೀತು. ಅದು ನಮ್ಮ ವಕೀಲರ ಸಂಘದಿಂದ ಒಂದು ನಾಟಕ ಮಾಡಬೇಕು ಅಂತ, ಕುರುಕ್ಷೇತ್ರ ನಾಟಕ ಮಾಡಬೇಕು ಅಂದಾಗ ನನಗೆ ಸಂತೋಷ ಆಯಿತು. ಅದರಲ್ಲಿ ನನಗೆ 2 ಪಾರ್ಟ್ ಕೊಟ್ಟರು, ಗಾಂಧಾರಿ ಕುಂತಿಂತ. ಹೌದಾ, ನಾನು ಮಾಡ್ತೀನ ಅಂತ, ನನ್ನಲ್ಲಿ ಈ ಕಲೆ ಇದೆಯಾ ಅಂತಲೇ ನನಗೆ ಗೊತ್ತಿರಲಿಲ್ಲ. ಆದರೆ ಆ ಪಾಠ ಮಾಡುವಾಗ ನಾವು 15 ಜನನೂ ಸೇರಿಕೊಂಡು ಒಬ್ರಿಗೊಬ್ರಿಗೂ ಸಪೋರ್ಟ್ ಮಾಡ್ಕೊಂಡು ಮಾಡಿದಾಗ ಅದೆಷ್ಟು ಖುಷಿ ಸಿಕ್ತು, ನನಗೆ ನೆಮ್ಮದಿ ಸಿಕ್ತು ಗೊತ್ತಾ. ಅದರಲ್ಲಿ ನನಗೆ ಹೇಳ್ಕೊಳ್ಳಲ್ಲ ಅರ್ಧಷ್ಟು ಸಂತೋಷ ಸಿಕ್ತು. ನನ್ನ ಜೀವನದ 2 ಕಣ್ಣು ಅಂದರೆ ಒಂದು ವೃತ್ತಿ, ಒಂದು ನಾಟಕ ರಂಗ ಮತ್ತು ಸಂಗೀತ. ಇದನ್ನು ನನಗೆ ತುಂಬ ಖುಷಿ ತಂದಿದೆ. ನನಗೆ ನಿಜವಾಗ್ಲೂ ಈ ಒಂದು ರಂಗ ಇನ್ನು ನಾನು ಈ ರಂಗದಲ್ಲಿ ಹೆಚ್ಚೆಚ್ಚು ಬೆಳಿಬೇಕು ಅಂತ ಆಸಕ್ತಿ ಇದೆ. ಇವೆರಡನ್ನು ಸಮತೋಲನ ಮಾಡಿಕೊಂಡು ನಡೆಸ್ಕೊಂಡು ಹೋಗೋ ಒಂದು ಶಕ್ತಿ ದೇವ್ರು ನನಗೆ ಕೊಟ್ಟಿದ್ದಾನೆ ಅಂತ ನಾನು ಅನ್ಕೊಂಡಿದ್ದೀನಿ. ಈ ಜೀವನದಲ್ಲಿ ಈ ಹೆಣ್ಣುಮಕ್ಕಳ ಪಾತ್ರ ಏನು, ಎಲ್ಲ ಹೆಣ್ಣುಮಕ್ಕಳಲ್ಲಿ ಮುಖ್ಯ ಪಾತ್ರ ಇರುತ್ತೆ. ಯಾವುದೇ ಮನೇಲಾಗ್ಬೋದು, ಯಾವುದೇ ವೃತ್ತಿಯಲ್ಲಾಗ್ಬೋದು, ಪ್ರತಿಯೊಂದರಲ್ಲೂ ತಾಳ್ಮೆ ಇದ್ದು ತಿದ್ದಿ ಬುದ್ಧಿ ನಡೆಸಿದ್ರೆ ಆ ಒಂದು ಸಮಾಜನೇ ಒಂದು ಏಳಿಗೆ ಆಗುತ್ತೆ. ಹೆಣ್ಮಕ್ಳಿಗೆ ಮತ್ತು ಚಿಕ್ಕ ಚಿಕ್ಕ ಹೆಣ್ಮಕ್ಳುಗಳಿಗೆ ಬಹಳ ನನಗೆ ಕಾಳಜಿ. ಯಾಕೆಂದರೆ ಇವತ್ತು ಈ ಮಕ್ಕಳುಗಳಲ್ಲಿರುವ ಒಂದು ದುಶ್ಚಟಗಳು ಅಂದರೆ ಡ್ರಗ್ಸ್ ಅಡಿಕ್ಟು ಮತ್ತು ಈ ರೀಲ್ಸ್ ಮಾಡೋದು, ಸುಮ್ಮನೆ ಅಪ್ಲೋಡ್ ಮಾಡೋದು, ತಿಳುವಳಿಕೆ ಇಲ್ದಲೇ ಅನೇಕ ಸಂಕಷ್ಟಗಳಿಗೆ ಗುರಿ ಆಗ್ತಾರೆ. ಅಂಥದ್ದನ್ನೆಲ್ಲ ತಪ್ಸೋಕ್ಕೋಸ್ಕರ ನಾನು ಅನೇಕ ಲೀಗಲ್ ಏಡ್ ಪ್ರೋಗ್ರಾಮ್ಗಳನ್ನು ಕೊಟ್ಟಿದ್ದೀನಿ. ಮಹಿಳೆಯರ ಸ್ಥಾನಮಾನಗಳ ಬಗ್ಗೆ ತಿಳಿಸಿದ್ದೀನಿ, ಅವರಿಗೆ ಕಾನೂನು ಅವೇರ್ನೆಸ್ನ ಮೂಡಿಸಿದ್ದೀನಿ. ಮತ್ತು ಮಕ್ಕಳುಗಳು ಹೇಗಿರಬೇಕು, ಹೊರಗಿನ ಪ್ರಪಂಚದಲ್ಲಿ ಯಾವ ರೀತಿ ಇರಬೇಕು, ಅವರ ರಕ್ಷಣೆಯನ್ನು ಹೇಗೆ ಮಾಡ್ಕೊಳ್ಬೇಕು ಅನ್ನೋದರಲ್ಲಿ ತುಂಬ ಒಂದು ತಿಳುವಳಿಕೆ ಕೊಟ್ಟಿದ್ದೀನಿ. ಅದಕ್ಕೋಸ್ಕರ ಅನೇಕ ಚಟುವಟಿಕೆಗಳಲ್ಲಿ ಭಾಗವಹಿಸಿದ್ದೀನಿ. ಮತ್ತು ಮಹಿಳೆಯರಿಗೆ ಏನಾದರೂ ತೊಂದರೆ ಆದಾಗ ನಾನೇ ಮುಂದೆ ನಿಂತು ಅವರುಗಳಿಗೆ ಎಲ್ಲಿ ನ್ಯಾಯ ಸಿಗಬೇಕು, ನ್ಯಾಯಾಲಯದಲ್ಲಾಗ್ಬೋದು, ಆ ಪೊಲೀಸ್ ಸ್ಟೇಷನಲ್ಲಾಗ್ಬೋದು, ಅವರನ್ನು ಏನು ನ್ಯಾಯ ಬೇಕೋ ಅದನ್ನು ದೊರಕಿಸ್ಕೊಡೋಕ್ಕೆ ಬಹಳ ಪ್ರಯತ್ನ ಪಟ್ಟಿದ್ದೀನಿ.